ಹಾಯ್ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜನರಲ್ ನಾಲೆಜ್ ಬಗ್ಗೆ ತಿಳಿಯೋಣ. ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಇದೆ ಎಂದು ಚರ್ಚಿಸೋಣ. ಹಾಗಿದ್ರೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋ ಯಾವ ರೀತಿ ಇದೆ ಎಂದು ನೋಡೋಣ. ಮೊದಲನೇ ಪ್ರಶ್ನೆ, ಸರ್ ಥಾಮಸ್ ರೋ ಕೆಳಕಂಡ ಯಾವ ಮೊಘಲ್ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಆಪ್ಷನ್ ಎ ಹುಮಾಯೂನ್, ಆಪ್ಷನ್ ಬಿ ಅಕ್ಬರ್, ಆಪ್ಷನ್ ಸಿ ಜಹಾಂಗೀರ್, ಆಪ್ಷನ್ ಡಿ ಶಾ ಜಹಾನ್. ಇದಕ್ಕೆ ಉತ್ತರ ಆಪ್ಷನ್ ಸಿ ಜಹಾಂಗೀರ್. ಸರ್ ಥಾಮಸ್ ರವರು ಜಹಾಂಗೀರ್ ಮೊಘಲ್ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಎರಡನೇ ಪ್ರಶ್ನೆ, ಮೈಸೂರು ಚಲೋ ಚಳವಳಿಯ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರು ಯಾರಾಗಿದ್ದರು? ಆಪ್ಷನ್ ಎ ಸರ್ ಮಿರ್ಜಾ ಇಸ್ಮಾಯಿಲ್, ಆಪ್ಷನ್ ಸಿ ಆರ್ಕಟ್ ರಾಮಸ್ವಾಮಿ ಮೊದಲಿಯಾರ್, ಆಪ್ಷನ್ ಬಿ ಕಾಂತರಾಜೆ ಅರಸ್, ಆಪ್ಷನ್ ಡಿ ಸರ್ ಅಲ್ಬಿಯನ್ ಬ್ಯಾನರ್ಜಿ. ಇದಕ್ಕೆ ಉತ್ತರ ಆಪ್ಷನ್ ಸಿ ಆರ್ಕಟ್ ರಾಮಸ್ವಾಮಿ ಮೊದಲಿಯಾರ್. ಅಂದ್ರೆ ಮೈಸೂರು ಚಲೋ ಚಳವಳಿಯ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರು ಯಾರಾಗಿದ್ದಾರಪ್ಪ ಅಂತ ಅಂದ್ರೆ ಆರ್ಕಟ್ ರಾಮಸ್ವಾಮಿ ಮೊದಲಿಯವರು ಆಗಿರುತ್ತಾರೆ. ಹಾಗಿದ್ರೆ ಮೂರನೇ ಪ್ರಶ್ನೆ, ಗಜ ಬೇಟೆಗಾರ ಬಿರುದನ್ನು ಹೊಂದಿದ ಅರಸ ಯಾರು? ಆಪ್ಷನ್ ಎ ಒಂದನೇ ದೇವರಾಯ, ಆಪ್ಷನ್ ಬಿ ಅಕ್ಕ, ಆಪ್ಷನ್ ಸಿ ಎರಡನೇ ದೇವರಾಯ, ಆಪ್ಷನ್ ಡಿ ಶ್ರೀಕೃಷ್ಣ ದೇವರಾಯ. ಇದಕ್ಕೆ ಉತ್ತರ ಆಪ್ಷನ್ ಸಿ ಎರಡನೇ ದೇವರಾಯ. ಗಜ ಬೇಟೆಗಾರ ಬಿರುದನ್ನು ಹೊಂದಿದ ಅರಸ ಯಾರಪ್ಪ ಅಂದ್ರೆ ಎರಡನೇ ದೇವರಾಯರಾಗಿರುತ್ತಾರೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ? ಆಪ್ಷನ್ ಎ 1913, ಆಪ್ಷನ್ ಬಿ 1923, ಆಪ್ಷನ್ ಸಿ 1999, ಆಪ್ಷನ್ ಡಿ 1909. ಹಾಗಿದ್ರೆ ಇದಕ್ಕೆ ಉತ್ತರ ಆಪ್ಷನ್ ಬಿ 1923ರಲ್ಲಿ ಭದ್ರಾವತಿಯು ಬಂದ ವರ್ಷವಾಗಿರ್ತದೆ. ಅಂದ್ರೆ ಮೈಸೂರು ರಾಜ್ಯದ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ ಎಷ್ಟಪ್ಪ ಅಂದ್ರೆ 1920. ಈ ಭದ್ರಾವತಿಯು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಗೆ ಕಂಡು ಬರುತ್ತದೆ. ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಐದನೇ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ? ಆಪ್ಷನ್ ಎ 20, ಆಪ್ಷನ್ ಬಿ 15, ಆಪ್ಷನ್ ಸಿ 10, ಆಪ್ಷನ್ ಡಿ 5. ನೋಡಿ ಫ್ರೆಂಡ್ಸ್, ನಿಮಗೆ ಉತ್ತರ ಗೊತ್ತಿದ್ರೆ ನಮಗೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ 5. ಅಂದ್ರೆ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಇವೆ ಎಂದು ಹೇಳುತ್ತೇವೆ. ಎಷ್ಟಪ್ಪ ಅಂದ್ರೆ 5 ಉದ್ಯಾನಗಳಿವೆ.